ನಾಳೆ ನೋಡೋಣ. ಓಂ ಶ್ರೀಯಪ್ಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಏನಾಯ್ತೀಗ? ಮಹಾತಾತ್ಪರ್ಯರೋಧೇನ ಕಥಂ ವಾಕ್ಯಂ ಪ್ರಮಾಣತಾಂ ಯಾತಿ. ಅದಕ್ಕೆ ದ್ವೇಷದಿಂದ ತಮಸ್ಸು, ಭಕ್ತಿಯಿಂದ ಮುಕ್ತಿ ಅಂತಿದೆ. ಇದಕ್ಕೆ ಸಾಕಷ್ಟು ಕೊಟ್ಟಿದ್ದೇವೆ ನಾವೀಗ. ಸೊ ದ್ವೇಷದಿಂದ ಮುಕ್ತಿ ಅಂತ ಹೇಳಬೇಕಾದ್ರೆ ಮಹಾತಾತ್ಪರ್ಯ ಇಟ್ಕೋಬೇಕು. ಭಕ್ತಿಯಿಂದ ಮುಕ್ತಿ ಅಂತ ಪ್ರೂವ್ ಆಗಿಬಿಟ್ಟಿದೆ. ಭಗವದ್ಗೀತೆ ಒಪ್ಪಿದೆಲ್ಲ ಹೇಳ್ತಾನೆ. ನಾಹಂ ವೇದೈಹಿ ನ ತಪಸ ಎಲ್ಲ ಹೇಳಿಬಿಟ್ಟು ಭಕ್ತ್ಯಾತು ಅನನ್ಯಯಾ ಶಕ್ಯ ಅಂತ ಹೇಳಿದ. ದ್ವೇಷದಿಂದ ಸಿಗ್ತೀನಿ ಅಂತ ಹೇಳಿದ್ನ ಅಷ್ಟೇ ಅಲ್ಲ, ದ್ವೇಷಗಳನ್ನ ಹೊಡಿತೀನಿ ಅಂತ ಹೇಳ್ತಾನೆ. ತಾನ ದ್ವೇಷದ ಕ್ರೂರ ಅನ್ನೋದು ಮಹಾತಾತ್ಪರ್ಯ. ಅದು ಬೇರೆ ಕಡೆ ಹಾಕ್ಕೊಂಡ್ರೆ ಇದಕ್ಕೆ ವಿರುದ್ಧವಾಗದಂತೆ ಅರ್ಥ ಮಾಡಬೇಕು. ಮಹಾತಾತ್ಪರ್ಯ ಅಂತ ಹೇಳಿದ ಮೇಲೆ ಇವತ್ತು ಭಗವದ್ಗೀತೆ ಕೇಳ್ತಾರೆ, ಏನು ಅರ್ಥ ಆಗಲಿ ಬಿಡಲಿ, ಕೃಷ್ಣ ಭಗವಂತ ಇದು ಒಂದು ಪ್ರೂಫ್. ಅರ್ಜುನ ಕೇಳಿದವನು, ಮಿನಿಮಮ್ ಅವರಿಬ್ಬರಲ್ಲಿ ಭೇದ ಇರಬೇಕು. ಅರ್ಜುನಿಗೆ ಅಜ್ಞಾನ ಇದೆ, ಭಗವಂತನಿಗೆ ಜ್ಞಾನ ಇದೆ. ಇಬ್ಬರು ಒಂದೇ ಅಂತ ಹೇಳೋದಾದರೆ ಮತ್ತೆ ಇಬ್ಬರಿಗೂ ಅಜ್ಞಾನ ಹೇಳಬೇಕು, ಇಬ್ಬರಿಗೂ ಜ್ಞಾನ ಹೇಳಬೇಕು. ಅಜ್ಞಾನ ಹೇಳಿದರೆ ಇಬ್ಬರು ಹೇಳಾಗಿಲ್ಲ, ಜ್ಞಾನ ಇದ್ದರೆ ಮತ್ತೆ ಹೇಳಾಗಿಲ್ಲ. ಗೊತ್ತಿದ್ದನ್ನು ಹೇಳಾಗಿಲ್ಲ, ಗೊತ್ತಿಲ್ಲದ್ರೆ ಮತ್ತೆ ಇಬ್ಬರು ಗೊತ್ತಿಲ್ಲದೇ ಹೇಳ್ತಾರೆ. ಕಾಮನ್ ಸೆನ್ಸ್. ಏನು ಅರ್ಥ ಆಗದೆ ಹೋದರೂ ಕೂಡ ಕೃಷ್ಣ ಅರ್ಜುನ ಇಬ್ಬರು ಬೇರೆ ಬೇರೆಯೇ. ಅರ್ಜುನಿಗೆ ಸಮಸ್ಯೆ ಇದೆ, ಕೃಷ್ಣನಿಗೆ ಸಮಸ್ಯೆ ಇಲ್ಲ. ಅರ್ಜುನಿಗೆ ಪರಿಹಾರ ಆಗಬೇಕು, ಕೃಷ್ಣ ಪರಿಹಾರ ಮಾಡ್ತಾನೆ. ಇವೆಲ್ಲ ಮಿನಿಮಮ್. ಅದು ಯಾವಾಗ ಹೇಳೋನು ಕೇಳೋನು ಅಂತ ಒಪ್ಕೊಂಡ್ಬಿಡ್ತೀರಿ. ಅದು ಭಗವಂತ ಅಂತ ಹೇಳಿದ್ಮೇಲೆ ಇನ್ನು ಭಗವಂತ ಲೆವೆಲ್ಲಾಗ ನೋಡ್ಬೇಕು ನೀವೀಗ, ಬೇರೆ ರೀತಿ ನೋಡೋಂಗಿಲ್ಲ. ಆಗ ನಮಗೆ ಅರ್ಥ ಆಗುತ್ತೆ. ಅದು ಬಿಟ್ಬಿಟ್ಟು ಸುಮ್ಮನೆ ABCD ನೋಡಿದ್ರೆ ಅವರಿಗೆ ತಿಳ್ಬೇಡಿ ಅವತ್ತು ಹೇಳೋದಕ್ಕೂ ಹೋಗಬಾರ್ದು. ಅದು ಸುಮ್ಮನೆ ಯಾವ ಏನೇ ಮಾತ್ರ ಏನೂ ಗೊತ್ತಿಲ್ಲ ಬಿಡಿ ಅಂತ ಹೇಳ್ತಾರಲ್ಲ, ಹಾಗೆ. ಅದಕ್ಕೆ ಅಧಿಕಾರಿಗಳು ಅಂತಾರಲ್ಲ, ಹಾಗೆ ಅಧಿಕಾರಿಗಳು ಅರ್ಹತೆ ಇರೋರು ಮಾತಾಡಿದರೆ ಸರಿ, ಇರೋರೆಲ್ಲ ಮಾತಾಡಿದರೆ ಗಮನ ಕೊಡಲಿಕ್ಕೆ ಹೋಗಬಾರ್ದು. ಯಾತಿ ಸರ್ವಾರ್ಥ ರೂಪಂ ಹಿ ಮಹಾ ತಾತ್ಪರ್ಯ ಮಿಷ್ಯತೆ. ಯಾವ್ದು ರೆವೆನ್ಯೂಸ್ಟ ಯಾವುದಕ್ಕೆ ಕೆಲಸಕ್ಕೆ ಹೋಗ್ತಾನೆ, ಏನೋ ಹೇಳ್ತಾನೆ, ಏನು ಮಾಡ್ತೀವಿ, ಯಾರು ಗೊತ್ತಾ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಅಲ್ಲಿ ವಿಷಯ ಅವನಿಗೆ ಗೊತ್ತು, ನಮಗೇನು ಗೊತ್ತಾಯ್ತಾ, ನೋಡಿ ಈ ಸರ್ಟಿಫಿಕೇಟ್ ಬೇಕು ತಂದುಕೊಡಿ ಅಂತ. ಅದನ್ನು ತಂದುಕೊಡ್ಬೇಕು, ಇಲ್ಲ ಅನ್ಬೇಕು ಅಷ್ಟೇ ಹೊರತು ಅವ್ನು ನೀವು ಏನು ಮಾಡೋದು ಅವ್ನು ಕೇಳಲ್ಲ. ಅವ್ನು ರೂಲ್ಸ್ ಇರೋದು ಅಷ್ಟೇ. ನೀವು ಅರ್ಥ ಮಾಡ್ಕೊಂಡು ಏನು ಮಾಡಬೇಕು, ಯಾವುದಾಗಿಲ್ಲ ನಾನು ಮನೆಗೆ ತರಬೇಕೆ ಹೊರತು ಹೊಡೆದು ಬಿಡ್ತೀನಿ ನೋಡೋ ಶುರು ಮಾಡಿದರೆ ಹುಚ್ಚಿದ ಅದೇ ರೀತಿ ಹೇಳಿದ್ರೆ ನನಗೆ ಗುಂಡಾಗಿದೆ ಅಂತಾರೆ. ಅದು ರೂಲ್ಸ್ ಪ್ರಕಾರ ಅದಿದೆಯಪ್ಪ. ಇನ್ನು ನಮಗೆ ಅಪ್ಲಿಕಬಲ್ ಅಲ್ಲ, ಅಪ್ಲಿಕಬಲ್ ತೋರಿಸಾಗಿದ್ದಾರೆ, ಅಪ್ಲಿಕಬಲ್ ಅಲ್ಲ ಅಂತ ತೋರಿಸಾಗಿ ಅಷ್ಟೇ ತೋರಿಸ್ಬೇಕು, ಜಗಳಾಡಾಗಿಲ್ಲ. ಅದು ತೋರ್ಸೋಕ್ಕೆ ಬರೋದ್ರೆ ಜಸ್ಟ್ ಯಾತು ವೇಟ್ ಅಷ್ಟೇ, ಏನೂ ಮಾಡೋಂಗಿಲ್ಲ. ಸರ್ವಾರ್ಥ ರೂಪಂ ಹಿ ಮಹಾತಾತ್ಪರ್ಯ ಮಿಷ. ಅಲ್ರಿ ಮಹಾತಾತ್ಪರ್ಯ ಅಂತ ಯಾವುದಕ್ಕೆ ಕರಿತೀರಿ ಅಂದರೆ ಸರ್ವಾರ್ಥ ರೂಪಂ. ಇಡೀ ಗ್ರಂಥದ ಸಾರ ಮಹಾತಾತ್ಪರ್ಯ. ಚಾಪ್ಟರ್ ಸಾರ ಚಾಪ್ಟ್ರಿಗೆ ಓಕೆ. ಇಡೀ ಗ್ರಂಥದ ವಿಷಯ ಬಂದಾಗ ಆ ಚಾಪ್ಟರ್ ಬೆಲೆ ಹೋಯಿತು. ಯಾವುದು ಉಳ್ಕೊಳ್ತು? ಇಡೀ ಗ್ರಂಥ ಉಳ್ಕೊಂಡು. ವಾಕ್ಯಗಳಿಗೆ ಕಾಂಟ್ರಾಕ್ಟ್ ಬಂದಾಗ ಚಾಪ್ಟರ್ ಬೆಲೆ ಇದೆ, ಗೊತ್ತಾಯ್ತಾ? ಅದೇ ರೀತಿ ಇಡೀ ವಾಕ್ಯ ಬಂದಾಗ ಶಬ್ದಕ್ಕೆ ಬೆಲೆ ಇದೆ. ದೊಡ್ಡದಾಗಿ ಮಹಾತಾತ್ಪರ್ಯ ಇಡೀ ಎಲ್ಲ ಶಾಸ್ತ್ರಗಳನ್ನು ತೊಗೊಬಿಟ್ರೆ ಮಹಾತಾತ್ಪರ್ಯ ಆಯ್ತು. ಯಾವ್ಯಾವುದು? ವೇದಗಳು, ಮಹಾಭಾರತ, ರಾಮಾಯಣ, ಉಪನಿಷತ್ತು, ಪಂಚರಾತ್ರ ಎಲ್ಲವೂ ಆಯಿತು. ಎಲ್ಲ ತೊಗೊಂಡಿದ್ರೆ ಅದು ಮಹಾತಾತ್ಪರ್ಯ. ಅದು ಏನು ಮಾಡೋಂಗಿಲ್ಲೇ ಇಲ್ಲ. ಅದು ವಿರೋಧ ಬಂದರೆ ಎಲ್ಲೆಲ್ಲೂ ಕೂಡ ಒಪ್ಲಕ್ಕೆ ಬರೋದಿಲ್ಲ. ಇವತ್ತು ಸೆಂಟ್ರಲ್ ಕಾನೂನು ಅಂದರೆ ಸ್ಟೇಟಿಗೂ ಬೈಂಡಿಂಗ್ ಇರುತ್ತಲ್ಲ, ಹಾಗೆ ಇವತ್ತು ಯಾವ ದೇಶಕ್ಕೆ ಹೋದರೂ ಕೂಡ ಒಂದು ಮಿನಿಮಮ್ ಹೋಗ್ತಾರೆ. ಏನು ಸುಳ್ತಾನಗಳು ನಮ್ಮನ್ನು ರೆಗ್ಯುಲರೈಸ್ ಮಾಡಿದ್ದೀವಿ ಅಂತ ಪುಣೆಗೆ ಯಾವುದೇ ಮಾಡಿದ್ರೂ ಹೇಳೋಗಿಲ್ಲ. ಯಾರು ಕೂಡ ಹೇಳಬಾರ್ದು, ಹೇಳಿದ್ರೆ ದೇಶಕ್ಕೆ ಬೆಲೆ ಹೋಗಿಬಿಡುತ್ತೆ, ಆಮೇಲೆ ಹೇಳೋಗಿಲ್ಲ. ವಾಚಕತ್ವಂ ಹಿ ತಾತ್ಪರ್ಯಂ ಸರ್ವಾರ್ಥ ರೂಪಂ ಹಿ ಮಹಾ ತಾತ್ಪರ್ಯ ಮಿಷ್ಯತೆ. ಅದಕ್ಕೆ ಅರ್ಥ ನೋಡಿ, ಸರ್ವೇಷಾಂ ಶಾಸ್ತ್ರಾಣಾಂ ಅನ್ಯಾರ್ಥತೆಯ ಯಥೇಕಾರ್ಥ ಪ್ರತಿಪಾದಕತ್ವ ತದ್ರೂಪಮಿತ್ಯರ್ಥ. ಅನನ್ಯಾರ್ಥತೆಯ ಬೇರೊಂದು ಅರ್ಥ ಮಾಡಲಿಕ್ಕೇ ಬರೋದಿಲ್ಲ. ಎಲ್ಲ ಶಾಸ್ತ್ರಗಳು ಒಂದೇ ಅರ್ಥ ಮಾಡ್ಲಿಕ್ಕೆ ಬರುತ್ತೆ, ಅದೇ ಮಹಾತಾತ್ಪರ್ಯ. ಅದು ಹೇಳಬೇಕಾದ್ರೆ ವೇದೆ ರಾಮಾಯಣೆ ಚೈವ ಪುರಾಣೆ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯೆ. ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ ಮಹಾತಾತ್ಪರ್ಯ. ವಾಚಕತ್ವಂ ಹಿ ತಾತ್ಪರ್ಯಂ. ವಾಚಕತ್ವಂ ಹಿ ತಾತ್ಪರ್ಯಂ. ಯಾವುದರ ಪರವಾಗಿ ಮುಖ್ಯವಾದಂತಹ ವಾಚಕತ್ವ ಇದೆಯೋ ಅದನ್ನು ಮಹಾತಾತ್ಪರ್ಯ ಅಂತ ಕರೀತಾರೆ.
ಕೆಲವು ಕಮ್ಮಿ ಅದು ವಾಚ್ಯವಾಗಿ ಇಲ್ಲದೆ ಇರಬಹುದು, ಬೇರೆ ಕಡೆ ವಾಚ್ಯವಾಗಿ ಬಂದುಬಿಟ್ರೆ ಅದಕ್ಕೂ ಇದಕ್ಕೂ ಕಾಂಟ್ರಡಿಕ್ಷನ್ ಅಂದರೆ ವಾಚ್ಯಾರ್ಥನೇ ಉಳ್ಕೊಡುತ್ತೆ. ಆಗ ಯದರ್ಥ ಅಖಿಲಾಹ ರವಾಹ ಸೋರ್ಥ ಕಥಂ ಪರಿತ್ಯಜ್ಯ ಏಕಶಬ್ದಸ್ಯ ಸಂಶಯೇ. ನೋಡಿ ವೇದವ್ಯಾಸರಿಗೆ ಮತ್ತೆ ಅಪ್ಲೈ ಆಗುತ್ತೆ, ಇಷ್ಟ ಕಥೆ ಕೇಳಿದ್ರೆ ಮ್ಯಾಚ್ ಆಗುತ್ತೆ. ಪರಮಾತ್ಮ ಯಾರೀತ ಯದರ್ಥ ಅಖಿಲ ರವಾಹ, ರವ ಅಂದರೆ ಏನು? ಧ್ವನಿ. ಬರೀ ವರ್ಣಗಳಲ್ಲ, ಧ್ವನಿ ಕೂಡ ಯಾರನ್ನು ಹೇಳುತ್ತೆ? ಸರ್ವೈಶ್ಚ ವೈದಿಕ ಪದೈರಪಿ ಲೋಕಶಬ್ದೈ ಮೇಘಾಗ್ನಿ ವಾರಿತರಾದಿ ರವೈಶ್ಚ ಸರ್ವೈ. ಎಲ್ಲವೂ ಭಗವತ್ಪರ ಅಂತ ಹೇಳಿದ ಮೇಲೆ ಇನ್ನು ಶಬ್ದಗಳು ಧ್ವನಿಗಳೇ ಪರಮಾತ್ಮನ ಪರ ಅಂತ ಹೇಳಿದಾಗ ಇನ್ನು ವರ್ಣಗಳು ವಾಕ್ಯಗಳು ಗ್ರಂಥಗಳು ಭಗವತ್ಪರ ಅಂತ ಹೇಳೋದಕ್ಕೆ ಗೊಂದಲನೇ ಇಲ್ಲ. ಯೋರ್ಥಾಂ ಯೋಷಾಂ ಯೇಷಾಂ ತೇ ತದರ್ಥಾ ರವ ಆಗಮಾಹ. ರವ ಅಂದರೆ ಶಬ್ದ, ಶಬ್ದ ಎರಡು ದ್ವಿವಿಧ, ವರ್ಣಾತ್ಮಕ ಮತ್ತು ಶಬ್ದಾತ್ಮಕ ಅಂತೇಳಿ ಎರಡು ತಗೋಬೇಕು. ಅದು ತಗೊಂಡಾಗ ಪೂರ್ತಿ ಅರ್ಥ ಆಗುತ್ತೆ. ಏತದುಕ್ತಂ ಭವತಿ ಸರ್ವಾಣಿ ವಾಕ್ಯಾನಿ ಸಂಭೂಯ. ಹಾಂ, ಇನ್ನೊಮ್ಮೆ ಹೇಳಿ, ಏನು ಸರಿ ಏನೇನು ಬಂದಿದೆ? ಅಶೇಷ. ಹಾಂ, ಸ್ವರ ಅಂದರೆ ಏನು? ಶಬ್ದನೇ ಹೊತ್ತಾನೆ. ಬೇಗ ಗಟ್ಟಿಯಾಗಿ ಹೇಳಿ ಮೇಲೆ ಹೇಳುವ ಸ್ವರ ತಾನೆ ಬಂದೋಯ್ತಲ್ಲ ಸ್ವರ. ಉಳು ಶಬ್ದನ ವರ್ಣಾತ್ಮಕ. ಏತದುಕ್ತಂ ಭವತಿ ಸರ್ವಾಣಿ ವಾಕ್ಯಾನಿ ಸಂಭೂಯ ಅನನ್ಯಾರ್ಥತೆಯ ಯಂ ಏಕಮರ್ಥಂ ಪ್ರತಿಪಾದಯಂತಿ ತದ್ವಿರುದ್ಧಾರ್ಥಂ ಪ್ರತಿಪಾದಯಂತಿ ಪ್ರತಿಪಾದೆ ತದವಾಂತರವಾಕ್ಯಂ ಯದುಪಲಭ್ಯತೆ ಸಾವಕಾಶಂಚ ತನ್ಮಹಾವಾಕ್ಯಾರ್ಥ ವಿರೋಧಾದನ್ಯಥಾ ಕ್ರಿಯತೆ ನತು ತದ್ವಿರುದ್ಧೋ ಮಹಾವಾಕ್ಯಾರ್ಥ ತ್ಯಜ್ಯತೆ ಇತಿ ತಾವತ್ ಪ್ರಸಿದ್ಧಂ. ತಾತ್ಪರ್ಯ ಸರಿಯಾಗಿ ಸಿಂಪಲ್ ಆಗಿದೆ, ಸರಿ ಅರ್ಥ ಮಾಡಿಕೊಂಡು ಗೊತ್ತಾಗುತ್ತೆ. ಸರ್ವಾಣಿ ವಾಕ್ಯಾನಿ ಎಲ್ಲ ವಾಕ್ಯಗಳು ಕೂಡ ಸಂಭೂಯ ಅಂದ್ರೇನು? ಒಟ್ಟಾಗಿ ಅನನ್ಯಾರ್ಥತೆಯ ಬೇರೆ ಅರ್ಥ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಏಕಂ ಅರ್ಥಂ ಒಂದು ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇವೆಯೋ ಇದಿಷ್ಟು ಒಂದು ಭಾಗ. ತದ್ವಿರುದ್ಧಾರ್ಥಂ ಪ್ರತಿಪಾದಯತ ಅವಾಂತರ ವಾಕ್ಯಂ ಯದುಪಲಭ್ಯತೆ. ಇದಕ್ಕೆ ವಿರುದ್ಧವಾದ ಒಂದು ವಾಕ್ಯ ಬಂತು, ಅದು ಮೇಲ್ವಾಕ್ಯ ಅಲ್ಲ, ಅವಾಂತರ ವಾಕ್ಯ. ಅವ ಯಾವುದು ದೊಡ್ಡದು ಯಾವುದು ಚಿಕ್ಕದೀಗ? ಇಡೀ ಗ್ರಂಥದ ಸಾರ ಹೇಳ್ತಕ್ಕಂಥ ಮಾತು ದೊಡ್ಡದಾಯಿತು, ಇದು ಚಿಕ್ಕದಾಯಿತು. ಗೊತ್ತಾಯ್ತಾ? ಏನು ಮಾಡಬೇಕಾಗ? ಮುಖ್ಯಾರ್ಥ ಅದನ್ನ ಇಟ್ಕೊ, ಇದಕ್ಕೆ ತಕ್ಕಂತೆ ಅನ್ವಯ ಮಾಡಬೇಕು. ಅವರೇ ಬರೆದಾದ ಏನೋ ಅಷ್ಟೇ ಬೇರೆ ಇದೆ ಅಂತ ಅರ್ಥ ಮಾಡಬೇಕು. ಇದನ್ನು ಮೇನ್ ಮಾಡೋಕ್ಕೆ ಬರೋದಿಲ್ಲ. ಏನು ಬಾಲ ಎತ್ತಿನ ಆಡ್ಸೋಕ್ಕೆ ಬರೋಲ್ಲ, ಎತ್ತು ಬಾಲ ನಾಡ್ಸುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಬಾಲ ಪಾಠ ಏಕದೇಶ ಅದು. ಎತ್ತು ಪೂರ್ತಿ ಹಸು ಅಂದರೆ ಪೂರ್ತಿ ಭಾಗ, ಅದು ಇದು ಮಹಾ ತಾತ್ಪರ್ಯ. ಅದು ಹಸು ಮಹಾ ತಾತ್ಪರ್ಯ. ಬಾಲ ಆಡಿಸೋದೇನದು ಅದ್ರ ಕೈಲಿದೆ, ಬಾಲದ ಕೈಲಿಲ್ಲ ಅದು. ಗೊತ್ತಾಯ್ತಾ? ಆದ್ದರಿಂದ ಚಿಕ್ಕ ವಾಕ್ಯಗಳೆಲ್ಲ ಬಾಲ ಇದ್ದ ಹಾಗೆ. ಇದು ಹಸು ಎಂಬುದೇನದು ಮಹಾ ತಾತ್ಪರ್ಯ. ಬಾಲ ಆಡಿಸ್ಬೇಕಾದ್ರೆ ಮಹಾವಾಕ್ಯಕ್ಕೆ ಸಾಧ್ಯನೇ ಒಟ್ಟು ಇದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರಮುಖ್ಯಾರ್ಥ ಒಟ್ಟು ಗ್ರಂಥಕ್ಕೆ ವಿರುದ್ಧವಾಗೋದು ನೋಡ್ಕೋಬೇಕು. ಎಷ್ಟೋ ಗ್ರಂಥ ಮಧ್ಯೆ ಬೇರೆ ವಿಷಯ ಬಂದುಬಿಡುತ್ತೆ. ಆದರೆ ಫಿಸಿಕ್ಸಲ್ಲಿ ಫಿಸಿಕ್ಸೇ, ಮ್ಯಾಥಮೆಟಿಕ್ಸೇ ಮುಖ್ಯಾರ್ಥ. ಅದು ಹೆಡ್ಡಿಂಗ್ ಕೊಟ್ಟಿರೋದು ಅಂದು ಕೊಟ್ಟಿಲ್ಲ ಅವರು. ಹೆಡ್ಡಿಂಗ್ ಏನಂತ ಕೊಟ್ಟು ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಏನೇ ಬಂದರೂ ಕೂಡ ಮ್ಯಾಥಮೆಟಿಕ್ಸ್ ಹೆಲ್ಪ್ ಆಗಿರಬೇಕು, ಇಲ್ಲೋ ರಿಲೆವೆಂಟ್ ಆಗಿಬಿಡುತ್ತೆ. ಮತ್ತು ಫಿಸಿಕ್ಸಲ್ಲಿ ಲೆಕ್ಕ ಮಾಡ್ತಾರೆ, ಬಟ್ ಲೆಕ್ಕ ಯಾವುದಕ್ಕೆ ಕನೆಕ್ಟ್ ಆಗಬೇಕದು? ಫಿಸಿಕ್ಸ್ ಕನೆಕ್ಟ್ ಆಗಿದ್ರೆ ಮಾತ್ರ. ಬರೀ ಮ್ಯಾಥಮೆಟಿಕ್ಸ್ ಯಾವುದೋ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ತಪ್ಪದು. ಅದು ಲಿಂಕ್ ಕೊಟ್ಟರೆ ಮಾತ್ರ ಸರಿ. ಅದು ಅವಾಂತರ, ಇದು ಪ್ರಧಾನ. ಇಷ್ಟೆಲ್ಲ ಕಾಮನ್ ಸೆನ್ಸ್ ಇದೆಲ್ಲ ಟ್ರೈನ್ ಅಪ್ ಮಾಡಿದಾಗ ಏನಾಗ್ಬಿಡುತ್ತೆ? ಓದಿ ಏನಾಗಿಬಿಡುತ್ತೆ? ಇದು ನ್ಯಾಚುರಲ್ ಆಗಿಬಿಡುತ್ತೆ. ಆಮೇಲೆ ಮತ್ತು ಶಾಸ್ತ್ರ ಓದೋರಿಗೆ ಏನಾಗುತ್ತೆ ಅಂದರೆ ತಕ್ಷಣ ಉತ್ತರ ಹೇಳಿಬಿಡ್ತಾರೆ. ಅದು ಇದೆಲ್ಲ ಕಲಿಬೇಕಾದ್ರೆ ಏನು ಮಾಡಬೇಕು? ತುಂಬ ಕಷ್ಟಪಟ್ಟು ಕಲಿಬೇಕು. ಯಾಕೆ ಮತ್ತೆ ಸಂಶಯ ಬರ್ತಿರುತ್ತೆ, ಮತ್ತೆ ಸರಿ ಮಾಡ್ಕೋಬೇಕು. ಅದೆಲ್ಲ ಆಮೇಲೆ ಒಂದು ಸ್ಟೇಜಲ್ಲಿ ಎಲ್ಲ ಸಂಶಯ ಹೋಗಿಬಿಡುತ್ತೆ. ಆಗ ಅರ್ಜುನ ಏನಂತ ಹೇಳಿದ? ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಆ ಸ್ಥಿತಿ ಬರ್ತಾರೆ. ಅದು ಆಗ ಮುಂದಿನ ಸ್ಟೆಪ್ ಬರೋದು. ಅದಕ್ಕೆ ಪ್ರೋಸೆಸ್ಸೇ ಕಂಪ್ಲೀಟ್ ಆಗಿಲ್ಲ. ಇವಾಗ ಸರ್ಟಿಫಿಕೇಟ್ ಹಾಕಿ ಕೊಡ್ತಾನೆ ಅವನಿಗೆ, ಎಲ್ಲ ಮುಗಿದ ಮೇಲೆ ಕೊಡ್ತಾನೆ, ಮೊದಲು ಕೊಡೋದಿಲ್ಲ. ಹಾಂ, ಬಿಟ್ಟು ಬಿಡಬೇಕ್ರಿ. ಮಹಾವಾಕ್ಯ ಪ್ರಧಾನ ವಾಕ್ಯ ಅಂತ ಅವ್ರಿಗೆ ಉಪನಿಷತ್ತಲ್ಲಿ ವಾಕ್ಯ ಹೆಸರು ಕೊಡ್ತಾರೋ. ಮಹಾವಾಕ್ಯ ಅಂದರೆ ಮೇನ್ ಸೆಂಟೆನ್ಸ್ ಅಂತ. ಇದು ಸೆಕೆಂಡರಿ, ಅದು ಮೇನ್ ಅಷ್ಟೇ. ಉಪನಿಷತ್ತಿನ ಪ್ರಕಾರ 5 ಅಂತ ಅವ್ರು ಕರೆದಿರೋದು. ಎಲ್ಲದರಲ್ಲೂ ಮಹಾವಾಕ್ಯ. ಒಂದು ಲೆಟ್ರ್ ಬಂದ ಮಹಾವಾಕ್ಯ ಏನಪ್ಪ? ಕೊಟ್ಟು ಸಾಲ ವಾಪಸ್ ಕೊಡೋ ಆದಷ್ಟು ಬೇಗ ಅಷ್ಟೇ. ಮಹಾವಾಕ್ಯ ಅದು ಉಳಿದೆಲ್ಲ ಕ್ಷೇಮಾಗ್ಯ ಎಲ್ಲ ಬೇರೆ. ಅದು ನೀವು ಏನಾರ ಹೇಳ್ದು ಬರೀ ಅದನ್ನ ದುಡ್ಡು ನೀನು ದುಡ್ಡು ಕೊಡ್ತಾಗ ಅಷ್ಟೇ ಕೊಟ್ಬಿಟ್ರೆ ಬರೆಯೋ ರೀತಿ ಏನಿದು? ಕೇಳ್ರಿ, ಹೀಗೆ ಕೇಳ್ತಾರ ಅಂತ ಕೇಳ್ತಾರೆ. ಅವ್ನಿಗೆ ಗೊತ್ತು, ಕೇಳೋರಿಗೆ ಗೊತ್ತು, ಬರೆಯೋನಿಗೂ. ಅವೆಲ್ಲ ಕೇಳೇ ಕೊಡು. ಸುಖವಾಗಿದ್ದೀಯಾ, ಬಂದು ನೋಡಿದ್ದು, ಹೇಗಿದ್ದೀರಿ, ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ ಎಲ್ಲ ಕೊಟ್ಟು ತಪ್ಪದೆ. ಯಾಕಂದ್ರೆ ಅವ್ರು ಏನು ಗಲಾಟೆ ಮಾಡ್ಕೋಬಾರ್ದು, ಅದು ಬೇರೆ. ಸಿಟ್ಟು ಬಂದು ಅದೇ ಗಲಾಟೆ ಇಶ್ಯೂ ಆಗಬಾರ್ದು. ಎಲ್ಲ ಮಾಡಿಬಿಟ್ಟು ಕೊನೆಗೆ ಮಾತಾಡ್ತಾ ಇದ್ದು. ಯಾರು ಕೇಳ್ತಾರೆ, ಏನು ಲೆಟ್ರ್ ಬರ್ತಿದ್ದಾರೆ?
ದುಡ್ಡು ವಾಪಸ್ ಕೊಡಬೇಕಂತ ಇವರು ಎಲ್ಲ ಹೇಳೋದಿಲ್ಲ ಅವರು ಯಾವ ಇಷ್ಟೇ ಕೊಡು ಮೇಲೆ ಹೆಸರು ಕ್ಷೇಮ ಇವೆಲ್ಲ ಬರೆದಿರ್ತಾರೆ, ಓದೋದಿಲ್ಲ ಅದನ್ನು. ಮಹಾ ಸಾರಾಂಶ ಅಷ್ಟೇ. ಅದು ಗಮನಕ್ಕೆ ಬರಲಿಲ್ಲ ಕೊನೆಗೆ ಇನ್ನೊಂದು ಪಿ ಎಸ್ ಅಂತ ಬರೀತಾರೆ ಮತ್ತೆ, ಆದಷ್ಟು ಬೇಗ ಕೊಡಬಹುದು. ಹೋಲ್ ವಾಕ್ಯ ಪಿ ಎಸ್ ಮಾಡಬಾರ್ದು, ಕೊನೆಯ ಪಿ ಎಸ್ ಆಗ್ತಾರೆ ಅಷ್ಟೇ. ಅಥೋ ಜ್ಞಾನಭಕ್ತಿಭ್ಯಾಂ ಪುರುಷಾರ್ಥ ಪರೋ ಭವೇತ್. ಏನು ಗೊತ್ತಾಯ್ತು ಇದರಿಂದ? ಜ್ಞಾನಭಕ್ತಿಗಳಿಂದ ಪುರುಷಾರ್ಥ ಬೇರೆ ಇದರಿಂದ ಅಲ್ಲ. ಜ್ಞಾನಭಕ್ತಿ ಭಕ್ತಿ ದ್ವೇಷ ಅಂತ ಬರಲೇ ಇಲ್ಲ. ಇಲ್ಲಿ ಹೀಗೆ ಹೇಳು, ಮಿಥ್ಯಾಜ್ಞಾನ ದ್ವೇಷದಿಂದ ಮುಕ್ತಿ ಅಂತ ಹೇಳಬೇಕಾಗಿತ್ತು ಅಷ್ಟೇ. ಮಿಥ್ಯಾಜ್ಞಾನ ದ್ವೇಷದಿಂದ ಮುಕ್ತಿ ಬರುತ್ತೆ ಅಂತ ಹೇಳ್ತೀರಾ? ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ ಅಷ್ಟೇ. ಇವತ್ತು ಲೋಕದೊಳಗೆ ಎಲ್ಲಾದರೂ ಕೂಡ ದ್ವೇಷದಿಂದ ಕೆಲಸ ಆಗಿದ್ದು ನೋಡಿದ್ದೀರಾ? ಹೊಡೆದಾಟ ಬೆಳೀತಾ ಹೋಗುತ್ತೆ ಹೊತ್ತು ಕೆಲಸ ಆಗೋದಿಲ್ಲ. ಒಂದು ಕೆಲಸ ಆಗಬೇಕು ಮೊದಲು ಏನು ಮಾಡ್ತಾರೆ ಫಸ್ಟ್ ಅವರು? ಯಾರೇ ಹೋದರೂ ಕೂಡ ಈ ಕೆಲಸ ಕೊಟ್ಟು ಮಾಡಿಕೊಡಿ ಅಂತ ಕೇಳ್ತಾರೆ, ಬೇರೆ ಕೇಳೋದಿಲ್ಲ. ಅವನು ಜೋರು ಮಾಡಿದ್ರೆ ಅಲ್ಲಿ ಸ್ಟಾಪ್ ಮಾಡ್ತಾನೆ, ನಾಳೆ ಬಾ ಆಮೇಲೆ ಬಾ, ನಾನು ಬರಬೇಡ ಇನ್ನೊಂದು ಕಡೆಗೆ ಹೋಗು ಅಂತೇಳಿ. ನಂಗೆ ಅವ್ರ ಹತ್ರ ಹೋಗೋದು, ಇಲ್ಲಾಕೆ ಬರ್ತಿದ್ದು ಮಿನಿಸ್ಟರ್ ಹತ್ರ ನನ್ನ ಹತ್ರ ಯಾಕೆ ಬರ್ತೀಯ ಅಂತಾನೆ. ಮಾತಿ ಬೆಳೀತಾ ಹೋಗೋದು. ಇಲ್ಲ ನೀನು ಮಾಡ್ಕ ಹಾಗೆ ಬನ್ನಿ ದಾರಿಗೆ ಅಂತ ಮಾಡ್ತಾನೆ. ಅಥವಾ ಅದಕ್ಕೆ ಕಾಮನ್ ಸೆನ್ಸ್ ಹೇಳ್ತಿರೋದು, ಯಾವುದೇ ಕೆಲಸ ಆಗಬೇಕಾದ್ರೆ ವಿಶ್ವಾಸದಿಂದ ಮೃದುವಾಕ್ಯದಾಗಿ ಕೆಲಸ ಬೇರೆ ಆಗೋದಿಲ್ಲ. ಅನಿವಾರ್ಯವಲ್ಲದ ಹೊರತು ಏನು ಮಾಡಬಾರ್ದು, ಇದು ಉಪಯೋಗಿಸ್ಬಾರ್ದು ಅಷ್ಟೇ. ಒಂದು ಎಲ್ಲೇ ಹೋದರೂ ತಕ್ಷಣ ಮಾತಾಡ್ತಿರ್ತಾನೆ, ಕಾಯಬೇಕಾಗತ್ತೆ ನಾವು. ಅದು ಸಹಿಸ್ಕೋಬೇಕು, ಜೋರು ಮಾಡೋಕ್ಕೆ ಹೋಗಬಾರ್ದು. 3-4 ಜನ ಕರೆದು ಇಗ್ನೋರ್ ಮಾಡಿದ್ರೆ ಶುರು ಮಾಡ್ತಾನೆ. ನಾನು ಮೊದಲೇ ಬಂದಿದ್ದೆ ಗೊತ್ತಾ ಅಂತ ಹೇಳ್ತಾನೆ. ಮೊದಲೇ ಹಾಗೆ ಹೇಳಬಾರ್ದು. ಏನೇ ಆಗಿದ್ದರೂ ಕ್ಯೂ ಅಷ್ಟೇ. ಪ್ರಸಂಗ ಬಂದು ತೀರಾ ಪರ್ಪಸ್ಲಿ ಇಗ್ನೋರ್ ಮಾಡ್ತಾ ಗೊತ್ತಾಗಿಬಿಟ್ರೆ ಸರಿ, ಆಗಲ್ಲ ಅವ್ನು ಹೇಳಬೇಕು. ಮೊದಲು ವಿನಯಾಗೆ ಹೇಳಬೇಕು. ಸಾರಿ ಅಂದ್ಬಿಟ್ರೆ ಮುಗಿದು ಮತ್ತೆ ಗಲಾಟೆ ಮಾಡಬಾರ್ದು. ಮರ್ತುಬಿಟ್ಟೆ ನಾನು ಸಾರಿ ಅಂತ, ಸರಿಯಪ್ಪ ಕೊಡು ಅಂತ. ಗಲಾಟೆ ಮಾಡೋಕ್ಕೆ ಕಾರಣ ಇಲ್ಲ. ಸುಮ್ಮನೆ ಕೂತಿರಿ ಅಂತ ಅವಶ್ಯಕ್ಕೆ ಬರುತ್ತೆ. ಅಂದರೆ ಮಾತೆ ಯಾವಾಗಲೂ ಕೂಡ ವಿಶ್ವಾಸದಿಂದನೇ ಹೋಗುತ್ತೆ ಅಂದಮೇಲೆ ಸ್ನೇಹ, ಅದು ವಿಶ್ವಾಸ ಸ್ನೇಹ. ಸ್ನೇಹ ಅಂದರೆ ಭಕ್ತಿ. ಸೊ ಭಕ್ತಿಯಿಂದ ಆಗೋ ಕೆಲಸ ಯಾವುದರಿಂದ ಆಗೋದಿಲ್ಲ. ಯಾತಕ್ಕೆ ಅಪ್ಲೈ ಮಾಡಬೇಕಂದ್ರೆ ಲೌಕಿಕ ನ್ಯಾಯನೂ ಹಾಗೇ ಇದೆ, ಶಾಸ್ತ್ರದ ವಾಕ್ಯನೂ ಹಾಗೇ ಇದೆ ಅಂದಮೇಲೆ ವಿಷಯ ಗಟ್ಟಿಯಾಯಿತು. ದ್ವೇಷದಿಂದ ಕೆಲಸ ಆಗಿ ತೋರಿಸೋಕೆ ಹೋಗಲಿ. ನೀನೀಗ ಬಿದುರನ್ನ ದ್ವೇಷ ಮಾಡಿದೆ, ಕೆಲಸ ಆಯಿತು ಅವನಿಗೆ? ಆಗಲೇ ಇಲ್ಲ. ಪಾಂಡವರು ದ್ವೇಷ ಮಾಡಲಿಲ್ಲ ಆ್ಯಕ್ಚುಲಿ, ಗೊತ್ತಾಯ್ತಾ? ಕೇಳಿದ್ರೆ ರೈಟ್, ಅದು ಕೇಳಿದ್ರೆ ಕೊಡಲಿಲ್ಲ ಅಷ್ಟೇ. ಇದರ ಅರ್ಥ ಮಾಡಿಕೊಂಡ್ರೆ ದ್ವೇಷದಿಂದ ಕೆಲಸ ಆಗುತ್ತೆ ಅನ್ನೋದು ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಸಂಗತಿ. ಅಥೋ ವಿಜ್ಞಾನ ಭಕ್ತಿಭ್ಯಾಂ, ಅದಕ್ಕೆ ವಿಜ್ಞಾನ ಭಕ್ತಿಭ್ಯಾಂ ಪುರುಷಾರ್ಥ ಪರೋ ಭವೇತ್. ಪರಮ ಪುರುಷಾರ್ಥ ಅಂದರೆ ಮೋಕ್ಷ ಅಂತ ಅರ್ಥ. ಪರಮ ಪುರುಷಾರ್ಥ ಮೋಕ್ಷ ಆಗಬೇಕಾದ್ರೆ ಏನಿರಬೇಕು ಅಂತಾಯಿತು? ಜ್ಞಾನ ಮತ್ತು ಭಕ್ತಿ ಇರಬೇಕು, ಬೇರೆ ಯಾವುದರಿಂದಲೂ ಸಿಗೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಈಗ, ಜ್ಞಾನ ಕೊಡು ಭಕ್ತಿ ಕೊಡು ಅಂತ ಯಾತಕ್ಕೆ ಕೇಳ್ತೇವೆ ಅಂದರೆ, ಯಾವುದೊಂದು ಕೆಲಸ ಆಗೇ ಆಗುತ್ತೋ ಅದನ್ನು ಕೇಳಬೇಕು. ಆದರೆ ಅದಕ್ಕೆ ದೇವರನ್ನು ಕೇಳಿದ್ರೆ ಕೊಡ್ತಾನೆ, ಹಾಗೆ ಆಗುತ್ತೆ. ಏವಂ ಯಸ್ಯ ದೇವೇ ಪರಾಭಕ್ತಿ. ಅಲ್ಲಿಗೆ ನಾಳೆ ದಿವಸ ಬಂದಿರುವ ಒಂದು ಮೀಟಿಂಗ್ ಇದೆ ಈಗ, ಬೇಗದ ಬಹುಶಃ. ನೆಕ್ಸ್ಟ್ ಯಾವುದೀಗ? ಬ್ರಹ್ಮಸೂತ್ರ ಭಾಷ್ಯ. ಸೊ ಅಲ್ಲೇನು ಗೊತ್ತಾಯ್ತು, ಒಟ್ಟಿನ ಮೇಲೆ ದ್ವೇಷದಿಂದ ಮುಕ್ತಿ ಆಗೋದಿಲ್ಲ ಅಂತ ಹೇಳಿದ ಮೇಲೆ ನಾವು ಯಾವುದೇ ಕಾರಣಕ್ಕೆ ದ್ವೇಷ ಬರೋ ಪ್ರಸಂಗ ಬಂದ ತಕ್ಷಣ ಏನು ಮಾಡಬೇಕು, ಅದನ್ನು ಕಂಟ್ರೋಲ್ ಮಾಡಿಬಿಟ್ಟು ಭಕ್ತಿ ಕನ್ವರ್ಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಹಾಂ ಹೇಳಿ. ಹೌದು, ಅಲ್ಲೇನು ಬಂತು? ಅಶೇಷ. ಅಶೇಷ ಅಂದರೆ ಏನು? ಎಲ್ಲ ಅಂತ, ಎಲ್ಲ ಸ್ವರ, ಎಲ್ಲ ವರ್ಣ. ಗೊತ್ತಾಯ್ತಾ? ಮುಂದೆ ಮಹಾವಾಕ್ಯ. ಅವ್ರು ನಿಮ್ಮ ಹೇಳೋ ಮಹಾವಾಕ್ಯಗಳು ಕೂಡ ನಮ್ಮ ಅರ್ಥನೇ ಹೇಳ್ತಾ ಇವೆ. ತತ್ವಮಸಿ ಅಂದರೂ ಕೂಡ ದ್ವೈತನೇ ಹೊರತು ಅದ್ವೈತ ಅಲ್ಲ. ಅದಕ್ಕೆ ಹೇಳಿದರು ಅವರು ಒಪ್ಕೊಂಡು ಮಾತ್ರ. ನಮಗೆಲ್ಲ ಮಹಾವಾಕ್ಯಗಳೇ. ವೇದಗಳಲ್ಲಿ ಪ್ರಮಾಣ ಅಪ್ರಮಾಣ ಅಂತ 2 ಭಾಗ ಇಲ್ಲ. ಆದ್ದರಿಂದ ಅವ್ರು ವ್ಯತ್ಯಾಸ ಮಾಡಿಕೊಟ್ರು, ಅಲ್ಲೇ ಹೋಯಿತು. ಯಾವಾಗ ಅವರು ಮಹಾವಾಕ್ಯ ಅಲ್ಲ ಅಂತ ಅರ್ಥ ಕ್ಲಾಸಿಫೈ ಮಾಡಿಬಿಟ್ರಲ್ಲ, ಅಲ್ಲಿ ಏನಾಯಿತು? ಅಲ್ಲಿಗೆ ಇದೊಂದು ಕಡಿಮೆ ನೋಡ್ತಾರೆ ಅಂತ ಅರ್ಥ. ಹಾಗೆ ನೋಡಬಾರ್ದು.